Hello students, I welcome you all to the e-content of management accounting. This is the 35th session. In this session, I'll going to start about the 4th chapter, fund flow statement. ಈಗ ನಾನು ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಅನ್ನೋಂತಹ 4ನೇ ಚಾಪ್ಟರ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟುಡೇ ಲೆಟ್ ಅಸ್ ಡಿಸ್ಕಸ್ ದ ಸಿಂಪಲ್ ಆಸ್ಪೆಕ್ಟ್ಸ್ ಆ್ಯಂಡ್ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಫಂಡ್ ಫ್ಲೋ ಸ್ಟೇಟ್ಮೆಂಟ್. In this session, we are going to discuss about meaning and definition of fund flow statement, objectives of fund flow statement, significance of fund flow statement, and limitations of fund flow statement. Fund flow statement is one of the important management tool for decision making. We know that management accounting is the main purpose of management accounting is to assist the managers while taking decisions by furnishing the information. Simply profit and loss account and balance sheet does not reveal all the information. Whatever the information supplied by P&L account and balance sheet are not complete, are not in the form to take the decisions properly. Therefore, fund flow statement is one of the analysis tool which helps the manager to take decisions. It also helps in financial planning and control. So how do we prepare fund flow statement? Fund flow statement is prepared with the help of income statement and position statement of the organization or any other information which are related to income statement and balance sheet. ಸಾಮಾನ್ಯವಾಗಿ ನಮಗೆ ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಮಾಡಬೇಕು ಅಂತ ಹೇಳಿದ್ರೆ ಫಂಡ್ ಫ್ಲೋ ಸ್ಟೇಟ್ಮೆಂಟ್ನ ನಾವು P&L ಅಕೌಂಟ್ ಮತ್ತು ಬ್ಯಾಲೆನ್ಸ್ ಶೀಟ್ ಡೇಟಾಯಿಂದನೇ ನಾವು ಮಾಡಬೇಕಾಗತ್ತೆ. ಅಥವಾ ಅಕಸ್ಮಾತ್ ನಮಗೆ P&L ಅಕೌಂಟ್ ಬ್ಯಾಲೆನ್ಸ್ ಶೀಟ್ ಡೇಟಾ ಇರಲಿಲ್ಲ ಅಂದ್ರೂ ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಮಾಡೋದಕ್ಕೆ ನಮಗೇನೇ ಡೀಟೇಲ್ಸ್ ಬೇಕಿದೆ ಅದನ್ನು ಇನ್ಫಾರ್ಮೇಷನ್ ಟೈಪ್ನಲ್ಲಿ ನಮಗೆ 2 years ಡೇಟಾ ಬೇಕಾಗಿರುತ್ತೆ. ಆಮೇಲೆ ಫಂಡ್ ಫ್ಲೋ ಸ್ಟೇಟ್ಮೆಂಟ್ನ ನಾವು ಮಾಡೋ ಹೊತ್ತಿಗೆ ರೆವೆನ್ಯೂ ಸ್ಟೇಟ್ಮೆಂಟ್ ಇರುತ್ತೆ, ಬ್ಯಾಲೆನ್ಸ್ ಶೀಟ್ ಇರುತ್ತೆ, ಅದನ್ನು ಉಪಯೋಗಿಸ್ಕೊಂಡೆ ನಾವು ಫಂಡ್ ಫ್ಲೋ ಸ್ಟೇಟ್ಮೆಂಟ್ನ ಮಾಡೋವಂಥದ್ದು. ಯಾತಕ್ಕೋಸ್ಕರ ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಬೇಕು ಅಂತ? ಇಟ್ ಈಸ್ ಎ ಕಂಪ್ಯಾರಿಟಿವ್ ಅನಲಿಟಿಕಲ್ ಸ್ಟೇಟ್ಮೆಂಟ್ ಬಿಟ್ವೀನ್ 2 consecutive years. ಅಂದರೆ ಇದು ಸುಮ್ಮನೆ ಒಂದು ಸ್ಟೇಟ್ಮೆಂಟ್ ಆಗಿರಲ್ಲ, ಅನಲಿಟಿಕಲ್ ಆ್ಯಂಡ್ ಕಂಪ್ಯಾರಿಟಿವ್ ಸ್ಟೇಟ್ಮೆಂಟ್ ಆಗಿದೆ. 2 consecutive ಇಯರ್ಸ್ ಅಂದರೆ ಕಂಟಿನ್ಯೂಯಸ್ ಇಯರ್ಸ್, 2 ಫೈನಾನ್ಷಿಯಲ್ ಇಯರ್ ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ 2019-2020 ಆರ್ 2020-2021 ಹೀಗೆ 2 consecutive ಇಯರ್ಸ್ ಆಗಿರಬೇಕು. ನೆನ್ಪಿಟ್ಕೊಳ್ಳಿ, ಕಾನ್ಸಿಕ್ಯೂಟಿವ್ ಇಯರ್ಸ್ ಆಗಿಲ್ಲದೆ ಸುಮ್ಮನೆ 2 yearsದಾಗಿದ್ದರೆ ನಾವು ಅದನ್ನ ಕಂಪೇರ್ ಮಾಡಿ ಏನು ನಮಗೆ ಸರಿಯಾದ ಇನ್ಫಾರ್ಮೇಷನ್ ಸಿಗಲ್ಲ, ಏನು ಚೇಂಜ್ ಆಗಿದೆ ಅಂತ ನಮಗೆ ಗೊತ್ತಾಗೋದೇ ಇಲ್ಲ. ಅಂದರೆ ಒಂದು ಸ್ಟೇಟ್ಮೆಂಟು 2001 ತೊಗೊಂಡು ಇನ್ನೊಂದು ಸ್ಟೇಟ್ಮೆಂಟು ನಾವು 2005 ತೊಗೊಂಡ್ಬಿಟ್ಟು ಅದರಿಂದ ನಾನು ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಮಾಡ್ತೀನಿ ಅಂದರೆ ಆಗಲ್ಲ. ಸೊ 2 consecutive ಇಯರ್ಸ್ದು ಕಂಪಲ್ಸರಿಲಿ ಇಟ್ ಮಸ್ಟ್ ಬಿ ಕಾನ್ಸಿಕ್ಯೂಟಿವ್ ಇಯರ್ಸ್. ಅಂದರೆ 1 year ಆದ ತಕ್ಷಣ ಇನ್ನೊಂದು ಕಂಟಿನ್ಯೂಟಿ ಇರಬೇಕು. ಆ ರೀತಿಯಾದಂತಹ 2 ವರ್ಷದ ಡೇಟಾನ ನಾವು ಕಂಪೇರ್ ಮಾಡಿ ಅನಲಿಟಿಕಲ್ ಆಗಿ ಅದನ್ನು ನಾವು ವಿಜುವಲೈಸ್ ಮಾಡ್ತೀವಿ ಅಥವಾ ಅನಲಿಟಿಕಲ್ ಫಾರ್ಮಲ್ಲಿ ಅದನ್ನ ನಾವು ಎಕ್ಸ್ಪ್ರೆಸ್ ಮಾಡ್ತೀವಿ. ಮತ್ತು ನಮಗೆ ಇನ್ನೊಂದು ಯಾತಕ್ಕೋಸ್ಕರ ಬೇಕು ಅಂದರೆ ನಮಗೆ ಇನ್ಫ್ಲೋ ಆಫ್ ಫಂಡ್ ಎಷ್ಟಾಗಿದೆ, ಔಟ್ಫ್ಲೋ ಆಫ್ ಫಂಡ್ ಎಷ್ಟಾಗಿದೆ ಅಂತ ಗೊತ್ತಾಗುತ್ತೆ. ಅಂದರೆ ಸಂಸ್ಥೆಯಿಂದ ಎಷ್ಟು ಫಂಡ್ ಹೊರಗಡೆ ಹೋಗಿದೆ, ಸಂಸ್ಥೆಗೆ ಎಷ್ಟು ಫಂಡ್ ಬಂದಿದೆ ಅಂತ, ಇನ್ಫ್ಲೋ ಆ್ಯಂಡ್ ಔಟ್ಫ್ಲೋ ಆ ಪಿಕ್ಚರ್ ನಮಗೆ ಕ್ಲಿಯರಾಗಿ ಸಿಗುತ್ತೆ. ಇದಲ್ಲದೇ ಬಿಸ್ನೆಸ್ನ ಒಂದು ಸಾಲ್ವೆನ್ಸಿ ಬಗ್ಗೆ ಆಗಿರ್ಬೋದು ಅಥವಾ ಸೌಂಡ್ನೆಸ್ ಅಂತ ಏನು ಹೇಳ್ತೀವಿ ಅದನ್ನು ನಾವು ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಮೂಲಕ ಮೆಷರ್ ಮಾಡ್ಬೋದು. Therefore, we have to prepare fund flow statement. ನೆಕ್ಸ್ಟ್ ಜನರಲ್ ಆಗಿ ಫಂಡ್ ಫ್ಲೋ ಅಂದರೆ ಏನು ಅಂತ ನೋಡೋಣ. ಜನರಲ್ ಆಗಿ ಫಂಡ್ ಅಂತ ಹೇಳಿದ್ರೆ ನಾವು ವರ್ಕಿಂಗ್ ಕ್ಯಾಪಿಟಲ್ ಅಂತ ಹೇಳ್ತೀವಿ ಅಥವಾ ನೆಟ್ ಕರೆಂಟ್ ಅಸೆಟ್ಸ್ ಅಂತ ಹೇಳ್ತೀವಿ. ನಾವು ಎಷ್ಟೊಂದು ಸಲ ಫಂಡ್ ಅಂತ ಹೇಳಿದಾಗ ನೀವು ಗಮನಿಸಿರ್ಬೋದು, ಫಂಡ್ ಅಂದರೆ ಫೈನಾನ್ಸ್ ಅಂತ, ಮನಿ ಅನ್ನೋ ಅಂತಹ ಅರ್ಥದಲ್ಲೇ ಯೂಸ್ ಮಾಡ್ತಾ ಇರ್ತೀವಿ. ಆದರೆ ಇವಾಗ ನಾವು ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ನಲ್ಲಿ ನಾವೇನು ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಮಾಡ್ತಾ ಇದ್ದೀವಿ ಆ ಕಾಂಟೆಕ್ಸ್ಟಲ್ಲಿ ನಾವು ನೋಡಿದಾಗ ಫಂಡ್ ಅಂತ ಹೇಳಿದ್ರೆ ವರ್ಕಿಂಗ್ ಕ್ಯಾಪಿಟಲ್. ನೆನ್ಪಿಟ್ಕೊಳ್ಳಿ, ಇನ್ ದಿ ಕಾಂಟೆಕ್ಸ್ಟ್ ಆಫ್ ಫೈನಾನ್ಸ್ ಫಂಡ್ ಮೀನ್ಸ್ ವರ್ಕಿಂಗ್ ಕ್ಯಾಪಿಟಲ್ ಆರ್ ಈವನ್ ವರ್ಕಿಂಗ್ ಕ್ಯಾಪಿಟಲ್ ಈಸ್ ನಥಿಂಗ್ ಬಟ್ ನೆಟ್ ಕರೆಂಟ್ ಅಸೆಟ್ಸ್. ನೆಟ್ ಕರೆಂಟ್ ಅಸೆಟ್ಸ್ ಅನ್ನೋದು ನಮಗೆ ಹೆಂಗೆ ಸಿಗುತ್ತೆ ಅಂತ ಹೇಳಿದ್ರೆ ಇಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಕರೆಂಟ್ ಅಸೆಟ್ಸ್ ಆ್ಯಂಡ್ ಕರೆಂಟ್ ಲಯಬಿಲಿಟೀಸ್. ಕರೆಂಟ್ ಅಸೆಟ್ಸ್ ಮೈನಸ್ ಕರೆಂಟ್ ಲಯಬಿಲಿಟೀಸ್ ಮಾಡಿದ್ರೆ ನಮಗೆ ವರ್ಕಿಂಗ್ ಕ್ಯಾಪಿಟಲ್ ಸಿಗುತ್ತೆ. ಅದನ್ನು ನಾವು ಫಂಡ್ ಅಂತ ಹೇಳ್ತೀವಿ.
ಹಾಗಿದ್ರೆ ಫ್ಲೋ ಅಂದರೆ ಏನು ಅಂತ ಹೇಳಿದ್ರೆ, ಫ್ಲೋ ಅಂತ ಹೇಳಿದ್ರೆ ಮೂಮೆಂಟ್ ಅಥವಾ ಚೇಂಜ್ ಅಥವಾ ಟ್ರಾನ್ಸ್ಫರ್ ಅಂತ ಹೇಳ್ತೀವಿ. ಸೊ ಅಂದರೆ ನಾವು ಇದೆರಡನ್ನು ನಾವು ಕನೆಕ್ಟ್ ಮಾಡಿ ನೋಡಿದಾಗ ವರ್ಕಿಂಗ್ ಕ್ಯಾಪಿಟಲಲ್ಲಿ ಆಗಿರುವಂತಹ ಚೇಂಜು ಅಥವಾ ವರ್ಕಿಂಗ್ ಕ್ಯಾಪಿಟಲ್ ಆಗಿರುವಂತಹ ಒಂದು ಟ್ರಾನ್ಸ್ಫರ್, ಇದನ್ನು ನಾವು ಫಂಡ್ ಫ್ಲೋ ಅಂತ ಹೇಳ್ಬೋದು. ಹಾಗಿದ್ರೆ ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಅಂದರೆ ಏನು ಅಂತ ನೋಡೋಣ. ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಈಸ್ ಸಿಂಪ್ಲಿ ಸ್ಟೇಟ್ಮೆಂಟ್ ದಟ್ ಟೆಲ್ಸ್ ಅಬೌಟ್ ಫ್ಲೋ ಆಫ್ ಫಂಡ್ಸ್. ಯಾವ ಒಂದು ಸ್ಟೇಟ್ಮೆಂಟು ಫಂಡ್ ಯಾವ ರೀತಿ ಫ್ಲೋ ಆಗಿದೆ ಅನ್ನೋದ್ರ ಬಗ್ಗೆ ಹೇಳುತ್ತೋ ಅದನ್ನು ನಾವು ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಅಂತ ಹೇಳ್ತೀವಿ. ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಇಸ್ ಅ ಸ್ಟೇಟ್ಮೆಂಟ್ ಶೋಯಿಂಗ್ ಮೂಮೆಂಟ್ ಆಫ್ ಫಂಡ್ಸ್ ಆಫ್ ಎ ಬಿಸ್ನೆಸ್ ಫಾರ್ ಎ ಪರ್ಟಿಕ್ಯುಲರ್ ಪೀರಿಯಡ್. ಒಂದು ನಿಗದಿತವಾದಂತಹ ವೇಳೆಯಲ್ಲಿ ಅಥವಾ ಕಾಲಮಾನದಲ್ಲಿ ಯಾವ ರೀತಿ ನಮ್ಮ ಸಂಸ್ಥೆಯ ಫಂಡ್ಸು ಮೂಮೆಂಟ್ ಆಗಿದೆ, ಅಂದರೆ ಮೂಮೆಂಟ್ ಅಂದರೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಶಿಫ್ಟ್ ಆಗಿರೋದು ಆ ಥರ ಆಗಿದೆ ಅನ್ನೋದನ್ನು ಹೇಳೋದು ಫಂಡ್ ಫ್ಲೋ ಸ್ಟೇಟ್ಮೆಂಟ್. The statement that reveals the fund flow, the statement that reveals the inflow and outflow of funds during 2 consecutive accounting period is nothing but fund flow statement. ಈಗ ಕೆಲವು ಡೆಫಿನಿಷನ್ ನಾವು ನೋಡೋಣ. ಅಕಾರ್ಡಿಂಗ್ ಟು ಸ್ಮಿತ್ ಅಂಡ್ ಬ್ರೌನ್, a fund flow statement is prepared in summary form to indicate the changes occurring in terms of financial condition between 2 different balance sheet dates. ನೋಡಿ, ಫಂಡ್ ಫ್ಲೋ ಸ್ಟೇಟ್ಮೆಂಟ್ನ ಇವರು ಒಂದು ಸಮ್ಮರಿ ಅಂತ ಹೇಳ್ತಾ ಇದ್ದಾರೆ. ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಯಾವ ರೀತಿಯಲ್ಲಿರುತ್ತೆ? ಒಂದು ಸಮರೈಸ್ಡ್ ಫಾರ್ಮಲ್ಲಿರುತ್ತೆ. ಏನನ್ನು ಹೇಳುತ್ತೆ ಅದು? 2 ಡಿಫ್ರೆಂಟ್ ಅಕೌಂಟಿಂಗ್ ಪೀರಿಯಡ್ನಲ್ಲಿ ಅಥವಾ ಬ್ಯಾಲೆನ್ಸ್ ಶೀಟ್ ಡೇಟ್ನಲ್ಲಿ ಯಾವ ರೀತಿ ಚೇಂಜ್ ಆಗಿದೆ ಅನ್ನೋವಂಥದ್ದು, ಅಂದರೆ ಫೈನಾನ್ಷಿಯಲ್ ಕಂಡೀಷನ್ನು ಯಾವ ರೀತಿ ಬದಲಾವಣೆ ಆಗಿದೆ ಅಥವಾ ಫೈನಾನ್ಷಿಯಲ್ ಕಂಡೀಷನ್ ಹೇಗೆ ಆಗಿದೆ ಅನ್ನೋದನ್ನು ಹೇಳೋದು ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್, ರಾಬರ್ಟ್ ಆಂಥೋನಿ. A fund flow statement describes the sources from which additional funds were derived and the uses to which these funds were put. So according to Robert Anthony, fund flow statement is nothing but which gives explanation about how we acquired the funds which we needed and those funds how we used that. ಅಂದರೆ ಫಂಡ್ಸ್ನ ನಾವು ಹೆಂಗೆ ತೊಗೊಂಡಿದ್ದೀವಿ ಮತ್ತು ಹೆಂಗೆ ಯೂಸ್ ಮಾಡ್ತಾ ಇದ್ದೀವಿ ಅಂತ. ಅಂದರೆ ಯಾವ್ಯಾವ ಸೋರ್ಸಿಂದ ಫಂಡ್ಸ್ನ ತೊಗೊಂಡಿದ್ದೀವಿ, ಯಾವ್ಯಾವುದಕ್ಕೆ ಅದನ್ನ ಅಪ್ಲೈ ಮಾಡಿದ್ದೀವಿ ಅನ್ನೋದನ್ನು ಹೇಳುತ್ತೆ ಅಂತ ಹೇಳ್ತಾ ಇದ್ದಾರೆ. ಇವಾಗ ಫ್ಲೋ ಆಫ್ ಫಂಡ್ಸ್ ಅಂತ ಹೇಳಿದಾಗ ಅದು ಕರೆಂಟ್ ಅಸೆಟ್ಸಿಂದ ಕರೆಂಟ್ ಲಯಬಿಲಿಟಿ ಆಗಿರ್ಬೋದು ಅಥವಾ ನಾನ್ ಕರೆಂಟ್ ಅಸೆಟ್ಸಿಂದ ಕರೆಂಟ್ ಲಯಬಿಲಿಟಿ, ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಫಂಡ್ ಫ್ಲೋ ಆಗಬಹುದು. ಯಾವಾಗ ಫಂಡ್ ಫ್ಲೋ ಆಗುತ್ತೆ ಅಂತ ನಾವು ತಿಳ್ಕೊಳ್ಳೋಣ. ಫಂಡ್ ಫ್ಲೋ ಆಗಬೇಕು ಅಂತ ಹೇಳಿದ್ರೆ ಕರೆಂಟ್ ಅಸೆಟ್ಸ್ ಆ್ಯಂಡ್ ಆಲ್ಸೋ ಕರೆಂಟ್ ಲಯಬಿಲಿಟಿ ಅಂದ್ಕೊಳ್ಳಿ. ಅದೇ ರೀತಿ ನಾನ್ ಕರೆಂಟ್ ಅಸೆಟ್ ಮತ್ತು ನಾನ್ ಕರೆಂಟ್ ಲಯಬಿಲಿಟಿ. ಇವಾಗ ಕರೆಂಟ್ ಅಸೆಟ್ಟಿಂದ ನಾನ್ ಕರೆಂಟ್ ಅಸೆಟ್ಟಿಗೆ ಏನಾದರೂ ಫ್ಲೋ ಆದರೆ ಆವಾಗ ನಾವು ಫಂಡ್ ಫ್ಲೋ ಆಗಿದೆ ಅಂತ ಹೇಳ್ತೀವಿ. ಅದೇನೇ ಕರೆಂಟ್ ಅಸೆಟ್ಟಿಂದನೇ ಕರೆಂಟ್ ಅಸೆಟ್ಗೆ ಆದರೆ ಆವಾಗ ಫಂಡ್ ಫ್ಲೋ ಆಗಿರಲ್ಲ. ಅದೇ ರೀತಿ ನಾನ್ ಕರೆಂಟ್ ಟು ನಾನ್ ಕರೆಂಟ್ ಅಸೆಟ್ಟು ಫಂಡ್ ಫ್ಲೋ ಆಗಿರಲ್ಲ. ಸೊ ಇನ್ ಆರ್ಡರ್ ಟು ಹ್ಯಾಪನ್ ದ ಫಂಡ್ ಫ್ಲೋ ಆಗಿರಬೇಕು ಅಂದರೆ ಒಂದು ಕರೆಂಟ್ ಆಗಿರಬೇಕು, ಇನ್ನೊಂದು ನಾನ್ ಕರೆಂಟ್ ಅಕೌಂಟ್ ಆಗಿರಬೇಕು. ವೆದರ್ ಇಟ್ ಈಸ್ ಲಯಬಿಲಿಟಿ ಆರ್ ಅಸೆಟ್, ಇಟ್ ಡಸಂಟ್ ಮ್ಯಾಟರ್. ಒನ್ ಶುಡ್ ಬಿ ಕರೆಂಟ್ ಅಕೌಂಟ್ ಆ್ಯಂಡ್ ಅನದರ್ ಶುಡ್ ಬಿ ನಾನ್ ಕರೆಂಟ್ ಅಕೌಂಟ್. ನೆಕ್ಸ್ಟ್, ಆಬ್ಜೆಕ್ಟಿವ್ಸ್. ಯಾತಕ್ಕೋಸ್ಕರ ನಾವು ಫಂಡ್ ಫ್ಲೋ ಸ್ಟೇಟ್ಮೆಂಟ್ನ ಮಾಡ್ತೀವಿ ಅಂತ. In order to know the volume of fund generated in the business during the period. ಇಲ್ಲಿ ವಾಲ್ಯೂಮ್ ಆಫ್ ಫಂಡ್ ಅಂತ ಹೇಳಿದ್ರೆ ದ ಫಂಡ್ ಮೀನ್ಸ್ ಇಟ್ ಈಸ್ ನಥಿಂಗ್ ಬಟ್ ವರ್ಕಿಂಗ್ ಕ್ಯಾಪಿಟಲ್. ಹೌ ಮಚ್ ವರ್ಕಿಂಗ್ ಕ್ಯಾಪಿಟಲ್ ನಮ್ಮ ಹತ್ರ ಇದೆ ಅಂತ ಅನ್ನೋದಕ್ಕೆ ನಾವು ಅದನ್ನು ಕಂಡುಹಿಡಿಯೋದಕ್ಕೆ ನಾವು ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಮಾಡ್ತೀವಿ. ಆ್ಯಂಡ್ ದ ನೆಕ್ಸ್ಟ್ ಥಿಂಗ್ ಈಸ್ ಇನ್ ಆರ್ಡರ್ ಟು ನೋ ದ ಡಿಫರೆಂಟ್ ಸೋರ್ಸಸ್ ಫ್ರಮ್ ವಿಚ್ ವಿ ಹ್ಯಾವ್ ಗಾಟ್ ದ ಫೈನಾನ್ಸ್ ಅಥವಾ ಫಂಡ್ನ ನಾವು ಯಾವ್ಯಾವ ಬೇರೆ ಬೇರೆ ಮೂಲಗಳಿಂದ ನಾವು ಗಳಿಸ್ಕೊಂಡಿದ್ದೀವಿ ಮತ್ತು ಅದನ್ನು ಹೇಗೆ ಉಪಯೋಗ ಮಾಡ್ತಾ ಇದ್ದೀವಿ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ನಾವು ಫಂಡ್ ಫ್ಲೋ ಸ್ಟೇಟ್ಮೆಂಟ್ನ ಮಾಡಬೇಕಾಗತ್ತೆ. ಆ್ಯಂಡ್ ಆಲ್ಸೋ ಇನ್ ಆರ್ಡರ್ ಟು ನೋ ದ ಇಂಪ್ಯಾಕ್ಟ್ ಆಫ್ ಫಂಡ್ ಆನ್ ವರ್ಕಿಂಗ್ ಕ್ಯಾಪಿಟಲ್. ಯಾವ ರೀತಿ ವರ್ಕಿಂಗ್ ಕ್ಯಾಪಿಟಲ್ ಮೇಲೆ ಇದು ಪರಿಣಾಮ ಬೀರಿದೆ ಅಂತ ತಿಳ್ಕೊಳ್ಳೋದಕ್ಕೆ ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಮಾಡ್ತೀವಿ. ಇನ್ ಆರ್ಡರ್ ಟು ಸಮ್ಮರೈಸ್ ದ ಫಂಡ್ಸ್ ಫ್ರಮ್ ಆಪರೇಷನ್ಸ್, ಫೈನಾನ್ಸ್ ಆ್ಯಂಡ್ ಇನ್ವೆಸ್ಟಿಂಗ್ ಆ್ಯಕ್ಟಿವಿಟೀಸ್. ಬೇರೆ ಬೇರೆ ಆ್ಯಕ್ಟಿವಿಟಿಯಿಂದ ನಮಗೆ ಎಷ್ಟು ಫಂಡ್ ಬಂದಿದೆ ಅಂತ ತಿಳ್ಕೊಳ್ಳೋದಕ್ಕೂ ಕೂಡ ನಾವು ಇದನ್ನು ಮಾಡ್ತೀವಿ. ಹಾಗಿದ್ರೆ ಇದನ್ನೆಲ್ಲ ಮಾಡೋದ್ರಿಂದ ನಮಗೆ ಏನು ಉಪಯೋಗ ಆಗುತ್ತೆ? ಹೌ ಇಟ್ ಈಸ್ ಯೂಸ್ಫುಲ್ ಇಫ್ ವಿ ಪ್ರಿಪೇರ್ ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಮೀನ್ಸ್ ಫಂಡ್ ಫ್ಲೋ ಅನಾಲಿಸಿಸ್ ಶೋಸ್ ದ ಚೇಂಜಸ್ ಇನ್ ಫೈನಾನ್ಷಿಯಲ್ ಪೊಸಿಷನ್ ಬಿಟ್ವೀನ್ 2 ಬ್ಯಾಲೆನ್ಸ್ ಶೀಟ್ ಡೇಟ್ಸ್.
ಎರಡು ಬ್ಯಾಲೆನ್ಸ್ ಶೀಟ್ ಡೇಟ್ಸ್ನ ಮಧ್ಯದಲ್ಲಿ ಏನು ಚೇಂಜ್ ಆಗಿದೆ ಅದನ್ನು ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಹೇಳುತ್ತೆ. ಆ್ಯಂಡ್ ಆಲ್ಸೋ ಇಟ್ ಪ್ರೊವೈಡ್ಸ್ ಡೀಟೇಲ್ಸ್ ಆಫ್ ಇನ್ಫ್ಲೋ ಆ್ಯಂಡ್ ಔಟ್ಫ್ಲೋ ಆಫ್ ಫಂಡ್ಸ್. ಇನ್ಫ್ಲೋ ಅಂತ ಹೇಳಿದ್ರೆ ಸೋರ್ಸಸ್, ಔಟ್ಫ್ಲೋ ಅಂತ ಹೇಳಿದ್ರೆ ಅಪ್ಲಿಕೇಶನ್. ಸೋರ್ಸಸ್ ಅಂದರೆ ನಮ್ಗೆ ಹೆಂಗೆ ಬಂದಿದೆ ಅಮೌಂಟ್ ಅಂತ. ಫಾರ್ ಎಕ್ಸಾಂಪಲ್, ಇವಾಗ ಯಾವುದಾದ್ರೂ ಮೆಷಿನರಿನ ಸೇಲ್ ಮಾಡ್ತೀವಿ, ನಮಗೆ ಅಮೌಂಟ್ ಬಂದಿರುತ್ತೆ. ಅಥವಾ ನಾವು ಯಾವುದಾದ್ರೂ ಲೋನ್ ತೊಗೊಳ್ತೀವಿ, ನಮ್ಗೆ ಅಮೌಂಟ್ ಬಂದಿರುತ್ತೆ. ಸೊ ಇದೆಲ್ಲ ಸೋರ್ಸಸ್ಸು. ಅಪ್ಲಿಕೇಶನ್ ಅಂದಾಗ ಅದೇನೇ ಅಸೆಟ್ಸ್ನ ಪರ್ಚೇಸ್ ಮಾಡುವಾಗ ನಾವು ಫಂಡ್ನ ಯೂಸ್ ಮಾಡ್ತೀವಿ. ಇದೆಲ್ಲ ಅಪ್ಲಿಕೇಶನ್ಸು. ಈ ರೀತಿ ಯಾವುದೆಲ್ಲ ಸೋರ್ಸಸ್ ಇದೆ ಆ ಸೋರ್ಸಸ್ನ ಹೆಂಗೆ ಅಪ್ಲೈ ಮಾಡಿದ್ದೀವಿ ಅಂತ ತಿಳ್ಕೊಳ್ಳೋದಕ್ಕೆ ನಾವು ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಮಾಡ್ತೀವಿ. ಅದಲ್ಲದೆ ಫಂಡ್ ಫ್ಲೋ ಸ್ಟೇಟ್ಮೆಂಟ್ ನಮಗೆ ಏನೇನಕ್ಕೆಲ್ಲ ಹೆಲ್ಪ್ ಮಾಡುತ್ತೆ ಅಂತ ಹೇಳಿದ್ರೆ, ಇಟ್ ಆ್ಯಕ್ಟ್ಸ್ ಆ್ಯಸ್ ಎ ಕಂಟ್ರೋಲ್ ಡಿವೈಸ್. ಇಟ್ ಹೆಲ್ಪ್ಸ್ ಟು ಫಾರ್ಮ್ಯುಲೇಟ್ ದ ಪಾಲಿಸೀಸ್ ಆ್ಯಂಡ್ ಆಲ್ಸೋ ಇಟ್ ರಿಫ್ಲೆಕ್ಟ್ಸ್ ದ ಫೈನಾನ್ಷಿಯಲ್ ಪೊಸಿಷನ್. And lenders will get the clue whether the solvency position of the organization is better or not, so that it helps lenders to extend the credit further. And also it gives directions for business to take strategic decisions like expansion programs, diversification, acquisition, whatever it might be. And also it answers various questions like how much fund is flowed into the business, how much of these funds were from operations, and what are the sources of these funds, and how these funds are utilized, how was ಫಿಕ್ಸ್ಡ್ ಅಸೆಟ್ಸ್ ಪರ್ಚೇಸ್ಡ್. ಅಂದರೆ ನಾವು ಫಿಕ್ಸ್ಡ್ ಅಸೆಟ್ನ ಪರ್ಚೇಸ್ ಮಾಡೋದಕ್ಕೆ ಎಲ್ಲಿಂದ ನಮಗೆ ಹಣ ಬಂತು, ನಮಗೆ ಹಣ ಬರ್ತಾ ಇರೋದೆಲ್ಲ ಸೋರ್ಸಸ್ ಯಾವ್ದು, ನಮ್ಮ ಆಪರೇಷನ್ಸಿಂದನೇ ಅಂದರೆ ನಮ್ಮ ಏನು ಮೈನ್ ಬಿಸ್ನೆಸ್ ಇದೆ ಅದರಿಂದ ನಮಗೆ ಎಷ್ಟು ಫಂಡ್ ಸಿಕ್ಕಿದೆ, ಮತ್ತು ಈ ಫಂಡ್ನೆಲ್ಲ ನಾವು ಯಾವ ರೀತಿ ಉಪಯೋಗಿಸ್ತಾ ಇದ್ದೀವಿ, ಇದೆಲ್ಲ ಪ್ರಶ್ನೆಗಳಿಗೂ ನಮಗೆ ಫಂಡ್ ಫ್ಲೋ ಸ್ಟೇಟ್ಮೆಂಟಿಂದ ಉತ್ತರ ಸಿಗುತ್ತೆ. ಬಟ್ ಇಷ್ಟೆಲ್ಲ ಇದ್ರೂ ಫಂಡ್ ಫ್ಲೋ ಸ್ಟೇಟ್ಮೆಂಟು ಕೆಲವು ಲಿಮಿಟೇಷನ್ಸ್ ಕೂಡ ಇದೆ. ಅದೇನಂತ ಹೇಳಿದ್ರೆ, ಇಟ್ ಇಗ್ನೋರ್ಸ್ ನಾನ್ ಫಂಡ್ ಐಟಮ್ಸ್. ಇಲ್ಲಿ ನಾನ್ ಫಂಡ್ ಐಟಮ್ಸ್ ಏನೇನಿದೆ ಅದನ್ನೆಲ್ಲ ನಾವು ಕನ್ಸಿಡರ್ ಮಾಡೋದಿಲ್ಲ, ಬರೀ ಫಂಡ್ ಐಟಮ್ಸ್ನ ಮಾತ್ರ ಕನ್ಸಿಡರ್ ಮಾಡ್ತೀವಿ. ಅಂದರೆ ಆಲ್ಮೋಸ್ಟ್ ನಾನ್ ಆಪರೇಟಿಂಗ್ ಏನೇನಿದೆ ಅದನ್ನು ನಾವು ಇಗ್ನೋರ್ ಮಾಡ್ತೀವಿ. ಇಟ್ ಫೇಲ್ಸ್ ಟು ಪ್ರೊಜೆಕ್ಟ್ ಫ್ಯೂಚರ್ ಆಪರೇಷನ್ಸ್. ಫ್ಯೂಚರಲ್ಲಿ ನಮ್ಮ ಆಪರೇಷನ್ಸ್ ಯಾವ ರೀತಿ ಇರುತ್ತೆ ಅಂತ ಹೇಳೋದನ್ನು ಇದು ಪ್ರೊಜೆಕ್ಟ್ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಇಟ್ ಆಲ್ಸೋ ಇಗ್ನೋರ್ಸ್ ಟ್ರಾನ್ಸಾಕ್ಷನ್ಸ್ ವೆನ್ ದೇ ಅಕರ್ ಬಿಟ್ವೀನ್ ಕರೆಂಟ್ ಆ್ಯಂಡ್ ನಾನ್ ಕರೆಂಟ್ ಅಕೌಂಟ್ಸ್. ಇವಾಗ ಕರೆಂಟ್ ಅಕೌಂಟ್ಸ್ ಮಧ್ಯೆನೇ ಏನು ಟ್ರಾನ್ಸಾಕ್ಷನ್ ಆಗಿದೆ ಅದನ್ನು ನಾವು ಕನ್ಸಿಡರ್ ಮಾಡಲ್ಲ. ಅದೇ ರೀತಿ ಎರಡು ನಾನ್ ಕರೆಂಟ್ ಅಕೌಂಟ್ಸ್ ಮಧ್ಯೆ ಏನಾದರೂ ಟ್ರಾನ್ಸಾಕ್ಷನ್ಸ್ ಆಗಿದ್ರೆ ಅದನ್ನು ಕೂಡ ನಾವು ಇಗ್ನೋರ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಇವಾಗ ಡೆಟಾರ್ಸಿಂದ ನಾವು ಕ್ಯಾಶ್ ತೊಗೊಂಡಿದ್ದೀವಿ ಅಂತ ಹೇಳಿದ್ರೆ, ಡೆಟಾರ್ಸ್ ಅನ್ನೋದು ಕರೆಂಟ್ ಅಕೌಂಟು, ಕ್ಯಾಶ್ ಕರೆಂಟ್ ಅಕೌಂಟು, ಎರಡೂ ಕರೆಂಟ್ ಅಕೌಂಟ್ ಆಗಿರೋದ್ರಿಂದ ಅಲ್ಲಿ ನಾವು ಫಂಡ್ ಏನು ಟ್ರಾನ್ಸ್ಫರ್ ಆಗಿದೆ ಅಥವಾ ಏನು ಸಿಕ್ಕಿದೆ ಅದನ್ನ ನಾವು ಕನ್ಸಿಡರ್ ಮಾಡಲ್ಲ, ಅದನ್ನ ನಾವು ಇಗ್ನೋರ್ ಮಾಡ್ತೀವಿ. ಅದೇ ರೀತಿ ಇವಾಗ ಶೇರ್ಸ್ ಇಶ್ಯೂಡ್ ಫಾರ್ ದ ಪರ್ಚೇಸ್ಡ್ ಮೆಷಿನರಿ ಥ್ರೂ ಇಶ್ಯೂ ಆಫ್ ಶೇರ್ಸ್ ಅಂತ ಇದ್ರೆ ಅದನ್ನು ನಾವು ಕನ್ಸಿಡರ್ ಮಾಡಲ್ಲ. ಯಾಕೆಂದರೆ ನಾವು ಶೇರ್ಸ್ನ ಪರ್ಚೇಸ್ ಮಾಡಿದ್ದೀವಿ ಅಂದರೆ ಒಂದು ಶೇರ್ ಕ್ಯಾಪಿಟಲ್ ಇದೆ, ಇನ್ನೊಂದು ಫಿಕ್ಸ್ಡ್ ಅಸೆಟ್ಸ್ನ ಪರ್ಚೇಸ್ ಮಾಡಿದ್ದೀವಿ ಅಂದರೆ ಫಿಕ್ಸ್ಡ್ ಅಸೆಟ್ಸ್ ಅಕೌಂಟ್ ಇದೆ, ಎರಡೂ ನಾನ್ ಕರೆಂಟ್ ಅಕೌಂಟು. ಸೊ ಹಾಗಾಗಿ ಇಂಥ ಎರಡು ನಾನ್ ಕರೆಂಟ್ ಅಕೌಂಟ್ ಇನ್ವಾಲ್ವ್ ಆದಾಗ ಫಂಡ್ ಜನ್ರೇಟ್ ಆಗಲ್ಲ ಅಂತ ನಾವು ಅಂಥದ್ದನ್ನು ಕೂಡ ಇಗ್ನೋರ್ ಮಾಡ್ತೀವಿ. ದಿಸ್ ಈಸ್ ನಾಟ್ ಐಡಿಯಲ್ ಟೂಲ್ ಫಾರ್ ಫೈನಾನ್ಷಿಯಲ್ ಅನಾಲಿಸಿಸ್. ಅಂದರೆ ಇದೊಂದೇ ಟೂಲ್ ಫೈನಾನ್ಷಿಯಲ್ ಅನಾಲಿಸಿಸ್ಗೆ ಬೆಸ್ಟ್ ಅನ್ನೋ ಥರ ಇಲ್ಲ, ಇದ್ರ ಜೊತೆ ನಾವು ಬೇರೆ ಬೇರೆ ಟೂಲ್ಸ್ನೂ ಕೂಡ ಯೂಸ್ ಮಾಡಬೇಕಾಗತ್ತೆ. ಸೊ ಇದಿಷ್ಟನ್ನು ನಾವು ಒಂದು ಸಮ್ಮರಿನಲ್ಲಿ ಹೇಳೋದಂದರೆ, ಇವತ್ತು ಏನೇನು ನಾವು ಓದಿದ್ವಿ ಅಥವಾ ಏನೇನು ಕಲ್ತ್ವಿ ಅಂತ ಹೇಳಿದ್ರೆ, ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಅಂದರೆ ಏನು ಅಂತ. ಇಟ್ ಈಸ್ ಎ ಸ್ಟೇಟ್ಮೆಂಟ್ ಶೋಯಿಂಗ್ ಮೂವ್ಮೆಂಟ್ ಆಫ್ ಫಂಡ್ಸ್ ಆಫ್ ಎ ಬಿಸ್ನೆಸ್ ಫಾರ್ ಎ ಪರ್ಟಿಕ್ಯುಲರ್ ಪೀರಿಯಡ್. ಇದನ್ನು ಯಾತಕ್ಕೆ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ, ಇಟ್ ಈಸ್ ಯೂಸ್ ಫಾರ್ ಫೈನಾನ್ಷಿಯಲ್ ಅನಾಲಿಸಿಸ್ ಆ್ಯಂಡ್ ಪ್ಲ್ಯಾನಿಂಗ್. ಇಟ್ಸ್ ಎ ಟೂಲ್ ಫಾರ್ ಡಿಸಿಷನ್ ಮೇಕಿಂಗ್. ಇದು ಏನು ಹೇಳುತ್ತೆ ನಮಗೆ ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಮಾಡೋದ್ರಿಂದ ಹೇಗೆ ಹೆಲ್ಪ್ ಆಗುತ್ತೆ ಅಂದರೆ, ಇಟ್ ರಿವೀಲ್ಸ್ ದ ಇನ್ಫ್ಲೋ ಆ್ಯಂಡ್ ಔಟ್ಫ್ಲೋ ಆಫ್ ಫಂಡ್ ಡ್ಯೂರಿಂಗ್ ದ ಪೀರಿಯಡ್. ಮತ್ತು ಇದನ್ನ ಹೆಂಗೆ ಪ್ರಿಪೇರ್ ಮಾಡ್ತೀವಿ ಅಂತ ಹೇಳಿದ್ರೆ, ಇಟ್ ಈಸ್ ಪ್ರಿಪೇರ್ಡ್ ವಿತ್ ದ ಹೆಲ್ಪ್ ಆಫ್ ಇನ್ಕಮ್ ಸ್ಟೇಟ್ಮೆಂಟ್ ಆ್ಯಂಡ್ ಬ್ಯಾಲೆನ್ಸ್ ಶೀಟ್. ಸೊ ಇದಿಷ್ಟನ್ನು ನಾವು ಇವತ್ತು ಡಿಸ್ಕಸ್ ಮಾಡಿದ್ದೀವಿ.
ಇನ್ನು ನೆಕ್ಸ್ಟ್ ಕ್ಲಾಸ್ನಲ್ಲಿ ನಾನು ಬೇಸಿಕ್ ಕಾನ್ಸೆಪ್ಟ್ಸ್ ಅಂದರೆ ಇವಾಗ ಫಂಡ್ ಫ್ಲೋ ಆಗಿದೆಯಾ ಇಲ್ವಾ ಅಂತ ನಮಗೆ ಗೊತ್ತಾಗಬೇಕು. ಸೊ ನಾನು ಇಲ್ಲೇನು ನಿಮಗೆ ಡಯಾಗ್ರಾಮ್ ಹಾಕ್ಬಿಟ್ಟು ಕರೆಂಟ್ ಅಕೌಂಟಿಂದ ನಾನ್ ಕರೆಂಟ್ ಅಕೌಂಟ್ ಟು ಕರೆಂಟ್ ಅಕೌಂಟ್ ಇದನ್ನು ನಾನು ಡೀಟೇಲ್ ಆಗಿ ಡಿಸ್ಕಸ್ ಮಾಡಿ ಫಂಡ್ ಫ್ಲೋ ಆಗಿದೆ ಇಲ್ಲ ಅಂತ ನಮಗೆ ಹೇಗೆ ಗೊತ್ತಾಗುತ್ತೆ ಅಂತ, ಮತ್ತು ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಮಾಡೋದಕ್ಕೆ ಏನೇನೆಲ್ಲ ಸ್ಟೆಪ್ಸ್ನ ನಾವು ಫಾಲೋ ಮಾಡಬೇಕು ಅನ್ನೋದನ್ನು ನಾನು ನೆಕ್ಸ್ಟ್ ಸೆಷನಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಐ ಹೋಪ್ ಯು ಎಂಜಾಯ್ಡ್ ದಿಸ್ ಸೆಷನ್ ಆ್ಯಂಡ್ ದಿಸ್ ಇಸ್ ದ ನ್ಯೂ ಚಾಪ್ಟರ್. ಐ ಥಿಂಕ್ ಯು ವಿಲ್ ಲರ್ನ್ ಇಟ್ ವಿತ್ ಮೋರ್ ಇಂಟರೆಸ್ಟ್. ಹೆಚ್ಚಿನ ಒಂದು ಆಸಕ್ತಿಯಿಂದ ಇದನ್ನ ಅಭ್ಯಾಸ ಮಾಡ್ತೀರಾ ಅಂತ ತಿಳ್ಕೊಂಡು ಇವತ್ತಿನ ಒಂದು ಸೆಷನ್ಗೆ ನಾನು ವಿರಾಮ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.